ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಎಕ್ಸಿಬಿಷನ್ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಶಿವಮೊಗ್ಗದಲ್ಲಿ ಯಾವ ಥರ ಇದೆ ಎಕ್ಸಿಬಿಷನ್, ಏನೋ ಡಿಫ್ರೆಂಟ್ ಥೀಮಲ್ಲಿ ಸೆಟಪ್ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಸೊ ಅದಕ್ಕೆ ನಾವು ಎಕ್ಸಿಬಿಷನ್ನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಯಾವ ಥರ ಇದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ಫ್ರೆಂಡ್ಸ್. ಬನ್ನಿ ನೋಡೋಣ ಹೇಗಿದೆ ಅಂತ. ನೋಡ್ತಾ ಇರ್ಬೋದು, ನಾವಿನ್ನು ಹೊರ್ಗಡೆನೇ ಹೋಗ್ತಾ ಇರೋದು. ಹೊರ್ಗಡೆನೇ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಒಳಗಡೆ ಹೋದರೆ ಇನ್ನೂ ಯಾವ್ಯಾವ ಥರ ಸೆಟಪ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಹೊರ್ಗಡೆ ನೋಡೇ ಖುಷಿ ಆಗ್ತಿದೆ ಈ ಎಕ್ಸಿಬಿಷನ್ನ. ಇಲ್ಲಿ ವೆಹಿಕಲ್ಗಳ್ನ ಪಾರ್ಕ್ ಮಾಡೋದಕ್ಕೂ ತುಂಬ ದೊಡ್ಡ ಸ್ಪೇಸ್ ಇದೆ, ಪಾರ್ಕಿಂಗ್ ಸ್ಪೇಸು ನೋಡ್ತಾ ಇರ್ಬೋದು. ಇಲ್ಲಿ ಹೊರಗಡೆಯಿಂದನೇ ಕಾಣಿಸ್ತಾ ಇದೆ ಎಕ್ಸಿಬಿಷನ್ ವೈಬ್ಸ್ ಎಲ್ಲ. ಇದೇನೋ ರೋಡ್ ಟೈಪ್ ಇತ್ತು, ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ನಂದು ಒಂದು ಫೋಟೋ ಇರಲಿ ಅಂತ ಹೇಳ್ಬಿಟ್ಟು ಒಂದು ಫೋಟೋನ ಕ್ಯಾಪ್ಚರ್ ಮಾಡಿಸ್ಕೊಂಡೆ. ಈಗ ಟಿಕೆಟ್ ಕೌಂಟರ್ ಹತ್ರ ಇದ್ದೀವಿ, ಟಿಕೆಟ್ನ ತಗೋಬೇಕು. ಸುರೇಲ್ ವಾಟರ್ ಫಾಲ್ಸ್ ನಾವು ಬಂದು ಎಕ್ಸಿಬಿಷನ್ ಒಳಗಡೆ ಎಂಟ್ರಿ ಆದ ತಕ್ಷಣ ಏನೋ ಒಂಥರ ಖುಷಿ ಆಗ್ತಾ ಇದೆ. ಹೇಗಿದೆ ಅಂತ ನೋಡೋಣ. ಟಿಕೆಟ್ನ ಕೊಟ್ಟುಬಿಟ್ಟು ಒಳಗೆ ಎಂಟ್ರಿ ಆಗಿ ಆ ಜಾಗದಲ್ಲಿ ಸ್ವಲ್ಪ ಫೋಟೋಸ್ನ ಕ್ಯಾಪ್ಚರ್ ಮಾಡಿಕೊಂಡು ಮುಂದೆ ಒಳಗಡೆ ಹೋಗ್ತಾ ಇದ್ದೀನಿ. ಹೇಗಿದೆ ಅಂತ ಬನ್ನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು. ಏನೋ ಒಂಥರ ಖುಷಿ ಆಗ್ತಾ ಇದೆ. ಸ್ಟಾರ್ಟಿಂಗಲ್ಲಿ ನಮ್ಮ ರಾಜ್ಯದಲ್ಲಿ ಅಲ್ಲಿ ಫೋಟೋಗೋಸ್ಕರ ಇಟ್ಟಿದ್ದಾರೆ ಆ ಥರ. ಇಲ್ಲಿ ಬರ್ಡ್ಸ್ಗಳ್ನ ಇಟ್ಟಿದ್ದಾರೆ ಪರ್ ಪರ್ಸನ್ಗೆ 50 ರೂಪೀಸ್ ಅಂತೆ. ನಾವೆಲ್ಲ ಫೋಟೋಸ್ನ ತಗೊಳ್ಳೋದಕ್ಕೆ ಹೋಗಲಿಲ್ಲ. ಹಿಮಾಲಯನ್ ಅನಿಮಲ್ಸ್ ಎಕ್ಸಿಬಿಷನ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು. ಇಲ್ಲಿ ಸ್ಟಾರ್ಟಿಂಗ್ ಎಂಟ್ರಿ ಆದ ತಕ್ಷಣವೇ ನಾನು ಫೋಟೋಸ್ನ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ಪಕ್ಷಿಗಳ್ದೆಲ್ಲ ಏನೋ ಒಂಥರ ಕ್ಯೂಟ್ ಆದ ಸೌಂಡ್ನ ಕೊಟ್ಟಿದ್ದಾರೆ. ಹಾಗೆ ಫಾಗ್ ಬೀಳೋ ಥರ ಸೆಟ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಫಾಗ್ ಎಲ್ಲ ಬೀಳ್ತಾ ಇದೆ. ಫೈನಲಿ ಬಂದ್ವಿ ಸುರೇಲ್ ವಾಟರ್ ಫಾಲ್ಸ್ ಎಕ್ಸಿಬಿಷನ್ ಒಳಗಡೆ. ನೋಡ್ತಾ ಇರ್ಬೋದು, ಈಗ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ. ವಾವ್, ಸೂಪರ್ ಆಗಿದೆ. ಫುಲ್ ಕಲರ್ಫುಲ್ಲಾಗಿ ಬರ್ತಾ ಇದೆ ವಾಟರ್ ಎಲ್ಲ, ತುಂಬ ಚೆನ್ನಾಗಿದೆ. ಅಲ್ಲಿ ಹತ್ರದಿಂದ ಅದರ ವೈಬ್ಸ್ನ ನೀವು ಕಲೆಕ್ಟ್ ಮಾಡ್ಕೋಬೇಕು, ತುಂಬ ಖುಷಿ ಆಗುತ್ತೆ. ನೋಡ್ತಾ ಇದ್ರೇ ಒಂಥರ ಖುಷಿ. ಅಲ್ಲಿ ನಿಂತ್ಕೊಂಡು ಫೋಟೋಸ್ನ ಕ್ಯಾಪ್ಚರ್ ಮಾಡಿಸ್ಕೊತಾ ಇದ್ರೆ ಸೂಪರ್ ಆಗಿರುತ್ತೆ. ಇದು ನಮ್ಮ ಶಿವಮೊಗ್ಗದಲ್ಲಿ ಮೊದಲನೇ ಬಾರಿ ಈ ಥರ ಮಾಡಿರೋದು ಈ ವಾಟರ್ ಫಾಲ್ಸ್ನ. ತುಂಬ ಚೆನ್ನಾಗಿದೆ. ಇಲ್ಲಿ ಚಿಕ್ಕ ಮಕ್ಕಳು ಫೋಟೋಸ್ ಕೂಡ ಕ್ಯಾಪ್ಚರ್ ಮಾಡ್ಕೋಬಹುದು. ನೋಡ್ತಾ ಇದ್ದೀರಲ್ಲ, ಈ ಪ್ಲೇಸಲ್ಲಿ ಯಾವುದೋ ಫಾರಿನ್ ಕಂಟ್ರಿ ಒಳಗಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋ ಥರ ಇದೆ. ಇದು ಮುಂದೆ ಜ್ಯುವೆಲ್ರಿ ಮತ್ತು ಫುಡ್ ಕೌಂಟರ್ ಎಲ್ಲ ಇದೆ. ಚಿಕ್ಕ ಮಕ್ಕಳು ಆಟ ಆಡೋಕ್ಕೆ ಗೇಮ್ಸು ಪ್ರತಿಯೊಂದು ಇದೆ. ಈಗ ನೋಡೋಣ ಬನ್ನಿ ಫ್ರೆಂಡ್ಸ್, ಈಗ ಯಾವ್ಯಾವ ಥರ ಮಾಡಿದ್ರೆ ಏನೇನಿದೆ ಅಂತೆಲ್ಲ ನೋಡೋಣ. ನೋಡ್ತಾ ಇದ್ದೀವಿ ಶಾರ್ಟಿಂಗಲ್ಲಿ ಜ್ಯುವೆಲ್ರೀಸು ಎಲ್ಲ ಇದೆ. ಇದೆಲ್ಲ ಬೇಕಾಗಿರೋದು ನಮ್ಮ ಹೆಣ್ಮಕ್ಳಿಗೆ ಬೇಕಾಗಿರೋದನ್ನ ಹೆಣ್ಮಕ್ಳೇ ನೋಡ್ಕೊತಾ ಇದ್ದೀವಿ. ನೋಡ್ತಾ ಇದ್ದೀವಿ ಎಲ್ಲ ಕಲೆಕ್ಷನ್ಸು ಕೂಡ ಚೆನ್ನಾಗಿದ್ದಾವೆ. ಇಲ್ಲಿ ನಾನು ಕೂಡ ಬ್ಯಾಂಗಲ್ಸ್ ತಗೋತಾ ಇದ್ದೀನಿ. ಕಲೆಕ್ಷನ್ಸು ಕೂಡ ಚೆನ್ನಾಗೇ ಇದೆ. ಈ ಚಿಕ್ಕ ಮಕ್ಕಳು ಆಟ ಆಡೋಕ್ಕೆ
ಫ್ರೆಂಡ್ಸ್, ಈಗ ನೋಡಬೇಕು ನೀವು, ಪೆನ್ನಲ್ಲೂ ಕೂಡ ಎಷ್ಟು ಡಿಫ್ರೆಂಟ್ ಆಗಿರೋ ಪೆನ್ಗಳು ಬಂದಿದ್ದಾವೆ. ಅಂದರೆ ರೋಬೋ ಟೈಪು, ಫ್ಲೈಟ್ ನೋಡ್ತಾ ಇರ್ಬೋದು. ಇಲ್ಲಿ ನಾನು ರೋಬೋ ಟೈಪಲ್ಲಿರೋ ಪೆನ್ನ ತೋರಿಸ್ತಾ ಇದ್ದೀನಿ. ತುಂಬ ಕಲೆಕ್ಷನ್ಸ್ ಇದ್ದಾವೆ ಪೆನ್ನಲ್ಲಿ ಮಾತ್ರ. ಎಷ್ಟು ಡಿಫ್ರೆಂಟ್ ಆಗಿದ್ದಾವೆ ಅಂದರೆ ನೋಡೋಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಡಿಫ್ರೆಂಟ್ ಆಗಿದ್ದಾವೆ. ಅದು ಯಾವ ಥರ ಮಾಡಿದ್ದಾರೋ ರೆಡಿನ ಪೆನ್ಗಳನ್ನ ಗೊತ್ತಿಲ್ಲ ಫ್ರೆಂಡ್ಸ್. ತುಂಬ ಚೆನ್ನಾಗಿದ್ದಾವೆ. ನಾನು ಅಲ್ಲಿ ಒಂದು ರೋಬೋ ಥರ ಇರೋ ಪೆನ್ನ ಎತ್ಕೊಂಡೆ. ಬ್ಯಾಂಕಲ್ಲಿ ತಗೋತಾ ಇದ್ನಲ್ಲ, ಅಲ್ಲಿ ಒಂದು ಚಿಕ್ಕ ಪಾಪು ಇತ್ತು. ಈಗ ಟ್ರೆಂಡಿಂಗಲ್ಲಿ ಇದೆಯಲ್ವ, ಕಿವಿಗೆ ಹಾಕ್ಕೊಂಡೆಲ್ಲ ಪೀ ಪೀ ಅನ್ನಿಸ್ತಾರೆ. ಅದನ್ನು ಹಾಕ್ಕೊಂಡು ಎಷ್ಟು ಚೆನ್ನಾಗಿ ಪಾಪುನು ಸೌಂಡ್ ಮಾಡ್ತಾ ಇತ್ತು. ಅದಕ್ಕೆ ಆ ಪಾಪುದು ಒಂದು ಫೋಟೋನ ಕ್ಯಾಪ್ಚರ್ ಮಾಡಿಕೊಂಡು ಈಗ ಉಪ್ಪಿನಕಾಯಿ ನೋಡ್ತಾ ಇರ್ಬೋದು. ಡಿಫ್ರೆಂಟ್ ಆಗಿರೋ ಪಿಕಲ್ಸ್ ಎಲ್ಲ ಇದ್ದಾವೆ. ಇನ್ನು ಮುಂದೆ ಹೋಗ್ತಾ ಇದ್ದೀವಿ, ಏನೇನಿದೆ ನೋಡೋಣ ಅಂತೇಳಿ. ಫೈನಲಿ ಬಂದ್ವಿ ಫ್ರೆಂಡ್ಸ್ ಚಾಟ್ಸ್ ಮತ್ತು ಗೇಮ್ಸ್ ಇರೋ ಹತ್ರಕ್ಕೆ. ಇಲ್ಲಿ ನನ್ನ ಹಸ್ಬೆಂಡು ಕೂಡ ಯಾವುದೋ ಗೇಮ್ನ ಆಡ್ತೀನಿ ಅಂತೇಳ್ಬಿಟ್ಟು ಆಡಿದ್ರು. ಬಟ್ ಇದು ಗನ್ ಶೂಟ್ ಮಾಡೋದು, ಇದರಲ್ಲಿ ಪ್ರೈಸ್ ವಿನ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಮತ್ತೊಂದು ಗೇಮ್ನ ಆಡಿದ್ರು, ಇದು ಬಾಣ ಹೊಡೆಯೋ ಗೇಮು. ಇದರಲ್ಲಿ ಪ್ರೈಸ್ನ ವಿನ್ ಮಾಡ್ಕೊಂಡ್ವಿ. ನೋಡಿದ್ರಲ್ವ ನಮ್ಮ ಶಿವಮೊಗ್ಗದ ಎಕ್ಸಿಬಿಷನ್ ಯಾವ್ಯಾವ ಥರ ಇತ್ತು ಅಂತೇಳಿ. ನಾನಿನ್ನು ತುಂಬ ಫೋಟೋಸು ಅದೆಲ್ಲ ಕ್ಯಾಪ್ಚರ್ ಮಾಡ್ಕೋಬೇಕಿತ್ತು, ಮಾಡ್ಕೊಂಡಿಲ್ಲ. ಮೇನ್ ಕ್ಲಿಪ್ಸ್ನ ನಾನು ಯಾವುದ್ಯಾವ್ದನ್ನ ಫೋಟೋಸ್ನ ತೆಗ್ದಿದ್ದೀನೋ ಅದನ್ನು ಮಾತ್ರ ಆ್ಯಡ್ ಮಾಡಿದ್ದೀನಿ. ನೀವು ಏನಾದರೂ ಶಿವಮೊಗ್ಗ ನಿಯರೆಸ್ಟಲ್ಲಿ ಇರೋರು ಯಾರಾದರೂ ನೋಡಿದ್ರೆ ಪ್ಲೀಸ್ ಒಂದ್ಸತಿ ಹೋಗಿ ನೋಡಿ ಯಾವ ಥರ ಇದೆ ಅಂತ. ಪ್ಲೀಸ್ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ